ರಂಗ ಸ್ವಾಮಿ ವಿಠಲ ಪಾಂಡುರಂಗ ಬಂದು ದಯ ಮಾಡು ನನ್ನ ಕಷ್ಟವನ್ನು ನಿಹಾರಿಸು ಬಾ ತಂದೆ ಪಾಂಡುರಂಗ. ಆಕ್ಷನ್. ರಂಗ ಸ್ವಾಮಿ ವಿಠಲ ನಿಮ್ಮನ್ನೇ ದಯಮಾಡಿಸಿದ್ದೇನೆ. ನನಗೆ ತುಂಬಾ ಕಷ್ಟ ಇದೆ, ಸಹಕರಿಸಿ. ನಿನಗಾಗಿ ನಿಮ್ಮನ್ನು ಕಾಪಾಡೋದಕ್ಕೆ ನಾನು ಬಂದಿದ್ದೇನೆ. ನಿನ್ನ ವರವನ್ನು ನಾನು ಸಹಿಸಿದ್ದೇನೆ. ನಾನು ಇದ್ರ ಬಗ್ಗೆ ಏನು ಬೇಕು ಹೇಳಿ ಅದನ್ನು ನಾನು ಮಾಡಿಕೊಡುವೆ. ಸ್ವಾಮಿ, ಈ ಬೆಂಗಳೂರಿನಲ್ಲಿ 3 60-40 ಸೈಡ್ ಬೇಕು ಸ್ವಾಮಿ. 60-40 ಏನು ಇಡೀ ನೀನು ಇಲ್ಲಿ ಬೆಂಗಳೂರಿನಿಂದ ಅಂದರೆ ನಿನಗೆ ಎಲ್ಲಿಂದ ಪ್ರಾರಂಭ ಮಾಡಿ ಎಲ್ಲಿವರೆಗೆ ಓಡ್ತೀಯೋ ಅದೆಲ್ಲ ಸೈಟ್ ನಿಂದೇ ಆಗಲಿ. ಹಾಲಿವುಡ್ ಬಾಲಿವುಡಲ್ಲಿ ಚಿಕ್ಕ ರೋಲ್ ಆಗಿ ದೊಡ್ಡ ಸ್ಟಾರ ಬೀಳಬೇಕು ಸ್ವಾಮಿ. ನಿನ್ನ ಆಸೆಯನ್ನು ನಾನು ಮನ್ನಿಸುತ್ತೇನೆ. ಯಾಕೆ ಸ್ವಾಮಿ? ಏನು ನನ್ನ ಇಷ್ಟ ದಿನದ ತಪಸ್ಸಿನ ಪ್ರತಿಫಲಕ್ಕೆ ನೀವು ಹಿಂಗೆ ತೋರಿಸೋದಾ? ಆದರೆ ನಿನಗೇನಾದರೂ ಕಲೆ ಗೊತ್ತಾ? ನಿನಗೆ ಕಲೆ ಗೊತ್ತಿರೋದಕ್ಕೆ ನಾನು ಯಾಕೆ ಮಾಡಿತಿರೋದು ಸ್ವಾಮಿ? ಹೌದಾ? ಹಾಗಾದರೆ ನಿಮಗೆ ಜೂನಿಯರ್ ಆರ್ಟಿಸ್ಟಿಂದ ನೀವು ಮೇಲಕ್ಕೆ ಹೊತ್ತಬೇಕು ಅಲ್ಲವೇ? ಹೆಂಗೋ ಒಂದು ಸ್ವಾಮಿ. ಹೆಂಗೋ ಒಂದು ಅಲ್ಲ, ಈ ಮಟ್ಟದಿಂದ ಆ ಮಟ್ಟಕ್ಕೆ ಏರಿದರೆ ಅದಕ್ಕೊಂದು ಪ್ರತಿಫಲ ಉಂಟು ಅಲ್ಲವೇ? ಆಯ್ತು ಸ್ವಾಮಿ, ತಮ್ಮ ದಯಗಳು, ತಮ್ಮ ಆಶೀರ್ವಾದ ಆಗಲಿ. ಈ ನಿಮ್ಮೆಲ್ಲರ ಮನೋರಂಜನೆಗೋಸ್ಕರ ನಾನೊಂದು ಚಿಕ್ಕ ಡೈಲಾಗ್ ಕೊಡು, ನೋಡಿಸ್ಬೋದಾ? ನೋಡಿರಿ ಸ್ವಾಮಿ. ನಿಮಗೆಲ್ಲ ಗೊತ್ತಿದೆಯಲ್ಲ ರಾಜ್ಕುಮಾರ್. ಆ ರಾಜ್ಕುಮಾರ್ ಅವರು ಬಬ್ರವಾಹನದಲ್ಲಿ ಯಾವ ಥರ ಮಾಡಿದ್ರು, ಈ ತಿರುಪತಿ ವೇಷದಲ್ಲಿ ನಾನು ಆ ಥರ ಮಾಡ್ತೀರಿ. ಆಯ್ತಾ? ಓಕೆನಾ ಕ್ಯಾಮ್ರಾಮ್ಯಾನ್? ಓಕೆ ಓಕೆ. ಓಕೆ, ಹೇಳು ಪಾರ್ಥ. ಹೇಳು. ಕೆಂಗೆಡ್ಡದಿದ್ದ ಕೆಕ್ಕೆರಿಸಿ ರೋಡಿ ನೀರು ಗೆಲ್ಲಲಾರೆ. ಇದೀಗ ಶಕ್ತಿ ನೀಡಲಿಲ್ಲ. ಪರಮ ಪತಿವ್ರತೆ ನಿಂದಿಸಿದ ಮರುಕ್ಷಣ ಬೆನ್ನಿನ ಪುಣ್ಯದ ಫಲವಲ್ಲ ಉರಿದು ಹೋಗಿ ಪಾಪದ ಮೂಟೆ ನಿನ್ನ ಎಗಲು ಒತ್ತಿದೆ. ಎತ್ತು ನಿನ್ನ ಗಾಡೀವ ಹೂಡು ಆ ಪರಮೇಶ್ವರನು ಕೊಟ್ಟ ಪಾಶುಪತಸ್ತ್ರ. ಶಿವನನ್ನ ಗೆದ್ದೆ ಎಂಬ ನಿನ್ನ ಶೌರ್ಯ ಅಥವಾ ಶಿವನನ್ನ ಗೆದ್ದೆ ಎಂಬ ನಿನ್ನ ಅಹಂಕಾರ ನನ್ನಿಂದಲೇ ಮಣ್ಣಾಗಲಿ. ಮದಾಂತ ಸ್ವಾಮಿ, ಮದಾಂತ ಅವರಿವರನ್ನ ಕೊಂದೆ ಎಂಬ ಕೊಂಬಿದ ಮೂರ್ಖ ಸುರಲೋಕಕ್ಕೆ ಸೋಪಾನ ಕಟ್ಟಿ ಮಕ್ಷಿಯತ್ರವನ್ನ ಭೇವಿಸಿ ಹಾಂಗಳದಲ್ಲಿ ವೀರ ವಿಹಾರ ಮಾಡಿದ ಅರ್ಜುನನ ಭುಜದ ಬಲದ ಪರಾಕ್ರಮ ನಿನಗೇನು ತಿಳಿದಿದೆಯೋ ಮೂರ್ಖ? ನಿನಗೇನು ತಿಳಿದಿದೆಯೋ ಮೂರ್ಖ? ತಥಾಸ್ತು ಕಂದ, ತಥಾಸ್ತು. ನಿನಗೆ ಸದಾ ನನ್ನ ಆಶೀರ್ವಾದವಿರಲಿ. ತಥಾಸ್ತು, ತಥಾಸ್ತು. ಒಳ್ಳೇದಾಗಲಿ. ಹೋಗಿ ಬರುತ್ತೇನೆ ಕಂದ. ಸ್ವಾಮಿ ಹೋಗಿದೆ ಕರೆಕ್ಟು. ಯಾವಾಗ ರಿಟರ್ನ್ ಬರ್ತೀನಿ ಅಂತ ಹೇಳ್ದೆ ಹೋಗ್ಬಿಟ್ಟಲ್ಲ ಸ್ವಾಮಿ. ಆಕ್ಷನ್ ಕಟ್.